ಏನು ಹೇಳ್ರಿ, ಈಗಾಗಿರೋ ಬೇಜಾರು ಏನು ಕಡಿಮೆ ಐತನ್ರಿ? ಹೇಳ್ರಿ, ಬೇಜಾರು ಮಾಡ್ಕೊಳಕ್ಕೆ ಏನೈತೆ ಹೇಳ್ರಿ ಹೇಳ್ರಿ. ಏನಿಲ್ರಿ ಅಕ್ಕರ, ಈಗ ನನ್ನ ತಂಗಿನ ಮತ್ತು ಈ ಮನೆಗೆ ಸೊಸೆ ಮಾಡ್ಬೇಕನ್ನೋದು ನನ್ನ ಉದ್ದೇಶ ಆಗಿತ್ತು. ನನಗೆ ನಿಜ ಹೇಳ್ತೀನಿ, ಯಾವಾಗ ನಾನು ನಿಮ್ಮಂತನ ನೋಡಿದೆ, ನಿಮ್ಮ ಒಳ್ಳೆತನ ನೋಡಿದೆ, ನಿಮ್ಮ ಅಪ್ಪರದು ಮತ್ತು ನಿಮ್ಮ ತಮ್ಮರ ಅಣ್ಣರ ನೋಡ್ರಿ ಅವರು ನೋಡ್ದಾಗಿದ್ದ ನನಗೆ ಮನಸ್ಸು ತುಂಬಿ ಬಂದ್ಬಿಡ್ತ್ರಿ. ನಾನು ಭಾಳ ಖುಷಿಪಟ್ಟಿದ್ದೆ. ನನ್ನ ತಂಗಿ ಒಟ್ಟು ಈ ಮನೆಗೆ ಸೊಸೆಯಾಗಿ ಈ ಮನ್ಯಾಗ ಬಾಗಿದು ಬಾಗಿಲು ತೆಗೆದು ಚಂದಾಗ ಸೇರೋದು ಒಳಗೆ ಹೋಗಿ ಸಂಸಾರ ಮಾಡ್ತಾಳಂತ ನಾನು ಕನಸು ಕಟ್ಕೊಂಡಿದ್ರಿ. ಹಂಗಂತ ಹೇಳಿದ್ರೆ ನನ್ನ ಸ್ವಾರ್ಥ ಏನೂ ಇಲ್ರಿ, ಹೇಳ್ತೀನಿ ನೋಡ್ರಿ. ಆದ್ರೆ ಎಲ್ಲ ಊರನರು ಒಂದು ಮಾತಾಡಂದ್ರೆ 10 ಮಾತಾಡಕತ್ತಾರ್ರಿ. ಅದನ್ನು ನನಗೆ ನಮ್ಮ ಮನೆ ಅನ್ಕೊಂಡ್ಬಿಟ್ಟಿದ್ನಲ್ಲ ಆಗಲೇ, ಇದು ನಮ್ಮ ತಂಗಿ ಮನೆ ಅಂತಂದು. ಹಾಗಾಗಿ ನನಗೆ ಆ ಮಾತುಗಳನ್ನ ಕೇಳಿಸ್ಕೊಳಕ್ಕೆ ನನಗೆ ವಜ್ಜೆ ಆಕತೈತ್ರಿ ಅಕ್ಕರ. ಅದ ಕಾರಣಕ್ಕೆ ನಾನು ಈ ನಿರ್ಧಾರ ತಗೊಂಡಿನಿ. ಈ ನಿರ್ಧಾರ ನಾನು ಅಪ್ಪರ್ಗೆ ಹೇಳಿನ್ರಿ, ನಿಮ್ಮ ಅಪ್ಪರ್ಗೆ ಹೇಳಿನಿ. ಆದ್ರೆ ನಿಮ್ಮ ಅಪ್ಪರು ಒಪ್ಕೊಳ್ಳಿಲ್ಲ. ಏನ್ರಿ ಅದು? ಏನು ನಿರ್ಧಾರ ರೀ? ಇನ್ನು ನಮ್ಮ ತಮ್ಮನ್ನ ಹೆಣ ಎತ್ತಾರ್ರಿ, ನಾವು ಹೋಗ್ಬೇಕು. ಹಾಂ ಆತ್ರಿ. ಅದ ಹೇಳ್ತೀನಲ್ರಿ, ನೀವು ಈಗ ಹೋದ್ರೆ ಮತ್ತೆ ಸಿಗ್ತೀರೇ ಇಲ್ಲ. ಅದಕ್ಕೆ ಈ ನಿರ್ಧಾರ ನಿಮಗೊಂದು ಮಾತು ಹೇಳ್ಬಿಡ್ತೀನಿ, ನಿಮ್ಮ ಕಿವಿಗೂ ಹಾಕ್ಬಿಡ್ತೇನೆ. ನೀವು 1ನೇ ದರ 2ನೇ ದರ ನನಗೆ ಗೊತ್ತಿಲ್ಲ, ಒಟ್ಟು 3 ಮಂದಿ ನೀವು ಅಕ್ಕಂಗಿಯರದಿರಿ ಅನ್ನೋದು ನನಗೆ ಗೊತ್ತು. ನಿಮಗೆ ಮಕ್ಕಳದವು, ಆದ್ರೆ ಗಂಡ್ಮಕ್ಳಿಲ್ಲ. ಈಗ ಮತ್ತ ನೀವು ನಿಮ್ಮ ಅಪ್ಪರಿಗೆ ಗಂಡ್ಮಕ್ಳನ್ನ ದತ್ತು ಕೊಟ್ರು, ಈ ಮನ್ಯಾಗ ಮತ ನಿಮ್ಮ ತಾಯಾರಿದ್ದಾಗ ಏನಿತ್ತಲ್ರಿ, ಆ ಕಳ ಆಗ್ಲಿ, ಆ ಲಕ್ಷ್ಮಿ ಕಳ ಆಗ್ಲಿ, ಆ ಲವಲವಿಕೆ ಆಗ್ಲಿ, ಆ ಸಂತೋಷ ಆಗ್ಲಿ ವಾಪಸ್ ಈ ಮನ್ಯಾಗ ಇರುತ್ತಾ ಅನ್ನೋದು ನನಗೆ ಅನುಮಾನ ಐತಿ. ಮತ್ತಿರೋದು ಹೇಳ್ತೀನಿ ಅಲ್ಲ, ಅವರು ಹೆಣ್ಮಕ್ಳು ನೀವು ಈ ಮನೆಗೆ ದತ್ತು ಕೊಟ್ರು ನಾಳೆ ಮದುವೆ ಆದ್ಮ್ಯಾಗ ಮತ್ತೆ ಗಂಡ ಮನೆಗೆ ಹೋಗಾರ, ಮತ್ತು ನಿಮ್ಮಪ್ಪರು ಒಂಟಿ ಆಗಾರ. ಹಾಂ, ಈಗ ನೋಡ್ರಿ, ನಿಮ್ಮಪ್ಪರನ್ನ ನೋಡ್ಕೊಳಕ್ಕೂ ಬೇಕು. ಈಗ ನೀವು ಬಂದು ನೋಡ್ಕೋತೀನಿ ಅಂದ್ರೆ ನೀವು ಎಷ್ಟು ದಿನ ನೋಡ್ಕೋತೀರಿ, ಅಥವಾ ನಿಮ್ಮ ಮಕ್ಕಳು ಕಳಿಸ್ತೀರಿ ಅಂದ್ರೂ ಅವ್ರು ಎಷ್ಟು ದಿನ ಬಂದು ನೋಡ್ಕೋತಾರ, ಮತ ಮದುವೆಯಾಗ ಹೋಗಬೇಕಾ? ಈಗ ಈ ಮನ್ಯಾಗ ಒಬ್ರು ಅಜ್ಜಗಾಲು ನಿಂತ್ಕೊಂಡು ಈ ಮಂತನ್ ತೂಸ್ಕೊಂಡು ಎಲ್ಲ ನೋಡ್ಕೊಂಡು ಹೋಗೋ ಒಂದು ಹೆಣ್ಮಗಳು ಬೇಕಾ ಬೇಡ? ಹೇಳ್ರಿ, ನೀವು ಹೇಳ್ರಿ, ಬೇಕಾ ಬೇಡ? ನೀವೇನು ಹೇಳಕ್ ಬರಕತ್ತೀರಿ ಅಣ್ಣಾರ? ನನಗಂಕ್ರ ಏನು ಅರ್ಥ ಆಗೋಲ್ದು. ಅದ ಒಂದು ಕಾರಣಕ್ಕಲ್ರಿ, ನನ್ನ ತಮ್ಮಗ ಏನೋ ಒಂದು ಕಾಯಿಲೆ ಕಸಾಲೆ ಐತಂದ್ರೂ ಮದುವೆ ಮಾಡಿ ಎಲ್ಲ ಆಸ್ತಿನೂ ನಾವು ಬರೆದು ಕೊಡ್ತೀವಿ, ಅರ್ಧಕ್ಕರ್ಧ ಆಸ್ತಿ ಬರಿತೀವಿ ಮದುವೆಯಾಗ ಹುಡುಗಿಗೆ ಅಂದದ ಅದ ಕಾರಣಕ್ಕಲ್ರಿ. ಮತ್ತು ನಿಮ್ಗೆ ಹೇಳಿದ್ಲಿಲ್ರಿ ಗುಂಡವಕ್ಕ? ನೀವು ಆ ಗುಂಡವಕ್ಕನ ಸುದ್ದಿ ತೆಗಿಬೇಡ್ರಿ, ಹೇಳ್ತೀನಿ ನೋಡ್ರಿ. ಇಷ್ಟು ಕಂತ್ರಿ ಬುದ್ಧಿ ಕಚಡಾ ಬುದ್ಧಿ ನಮ್ಮ ಗುಂಡವತ್ತಿಗೆ ಐತಂದ್ರೆ ನೀವು ನಂಬೋದಿಲ್ಲ. ನೀವು ಆಸ್ತಿ ಕೊಡ್ತೀನಿ ಅಂದಿದ್ದು ನಮ್ಗೆ ಯಾರಿಗೂ ಹೇಳಿಲ್ಲ, ಏನು ಹೇಳಿಲ್ಲ. ಎಲ್ಲ ಮುಚ್ಚಿಟ್ಟು ಬಡ ಬಡ ಮದುವೆ ಮಾಡ್ಬೇಕಂತ ನೋಡಿದ್ಲು. ಅದು ಆಸ್ತಿ ಗೀಸ್ತಿ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಯಾರು ಮದುವೆಗೂ ಒಪ್ಕೋತಾರ್ರಿ? ನನ್ನ ತಂಗಿ ಮದುವೆಗೂ ಒಪ್ಕೊಳ್ಳಿಲ್ಲ. ಮತ್ತ ಈಗ ಗೊತ್ತಾದ್ಮೇಲೆ ಹೂ ಅಂದಿದ್ಲು. ಈಗ ಏನು ಬಂತ್ರಿ ಅಣ್ಣಾರ? ಭಾಗ್ಯನಾರ ಏನು ಬಂತು? ಇಲ್ಲಲ್ಲ, ಈಗ ನನ್ನ ತಾಮನ ಇಲ್ಲಲ್ಲ. ಇನ್ಯಾವತ್ತೂ ನಮ್ಮ ಮನ್ಯಾಗ ಖುಷಿಯ ನಗುವ ಸಂತೋಷ ಬರೋದಿಲ್ರಿ, ಬರೋದಿಲ್ಲ. ನೀವು ಹೇಳೋದು ಕರೆ ಐತಿ. ಆ ದೇವರು ನನಗೂ ಗಂಡ್ಮಕ್ಳು ಕೊಳ್ಳಿಲ್ಲ, ನಮ್ಮ ಅಕ್ಕಗೂ ಇಲ್ಲ, ನನ್ನ ತಂಗಿಗೂ ಇಲ್ಲ, ನನ್ನ ನಡುಲಾಕಿ ಯಾರ್ಯಾರಿಗೂ ಇಲ್ರಿ, ಯಾರ್ಯಾರಿಗೂ ಮಕ್ಕಳದು ಗಂಡ್ಮಕ್ಳು ಭಾಗ್ಯ ಕೊಳ್ಳಿಲ್ಲ. ಅದು ಏನು ಪಾಪ ಮಾಡಿದ್ವಿ ಏನು? ನಮ್ಮ ಮನ್ಯಾಗೂ ನಮ್ಮ ಅತ್ತಿ ಮಾವ ನನ್ನ ಗಂಡ ಅದ ವಿಷಯಕ್ಕನ ದಿನ ಕೊರಗ್ತಾರ, ಅದ ವಿಷಯಕ್ಕ ನಾವು ದಿನ ಪೇಚಾಡ್ತೀವಿ. ನಮ್ಮ ತಂಗಿ ಬಾಳೆವು ಅದ, ನಮ್ಮ ಅಕ್ಕನ ಬಾಳೆವು ಅದ. ಏನು ಮಾಡ್ಬೇಕು? ಏನು ಮಾಡೋಣ ಹೇಳಿ? ಏನರ ದಾರಿ ಏನೈತೆ ನಮಗೆ? ಈಗ ಯಾವ್ದಾರ ಬೇರೆ ನಮ್ಮ ಸಂಬಂಧಿಕರದಾಗ ನೋಡಿ ದತ್ತು ತಗೊಂಡು ಮತ್ತು ಅವ್ರ ನೋಡೋಣ. ನಮ್ಮ ಚಿಕ್ಕಪ್ಪನ ಮಕ್ಕಳು ಅವ್ರ ಮಕ್ಕಳು ಯಾರು ಅದಾರ ಅನ್ನಕ ಅವರು ಯಾರೂ ಇಲ್ಲ. ಯಾಕಂದ್ರೆ ನಮ್ಮಪ್ಪ ಒಬ್ಬತ್ನ ಗಂಡ್ಮಗ. ಅದು ಏನು ನಮ್ಮ ವಂಶಕ್ಕೆ ಶಾಪ ಐತಂತ. ನಮ್ಮಪ್ಪಂದ ಲಾಸ್ಟ್ ಕೊನೆ. ನಮ್ಮಪ್ಪ ಆದ್ಮೇಲೆ ಮತ್ತೆ ನಮ್ಮ ಮಂತಂದಾಗ ಗಂಡು ಮಕ್ಕಳು ಹುಟ್ಟಿಲ್ಲ. ಅದಕ್ಕೆ ಬೇರೆ ಯಾರ್ದಾರ ದತ್ತು ಮಕ್ಕಳು ತಗೊಂಡು ಅವ್ರದ್ದು ಖುಷಿ ಪಟ್ಟು ನೋಡ್ಬೇಕು. ಈಗ ಅಷ್ಟ ಖುಷಿನ, ಬೇರೆ ಏನು ದಾರಿ ಐತ್ರಿ ಅಣ್ಣಾರ? ಅದಕ್ಕೆ ನಾನು ಈ ಯೋಚನೆ ಮಾಡಿ, ನಾನು ನಿಮ್ಮ ಸಂಕಟ ನೋಡಕ್ಕಾಗಲಾರ್ದ ನನ್ನ ತಂಗಿ ಜೀವನನ ಪಣಕ್ಕಿಟ್ಟು ನನ್ನ ತಂಗಿನ ನಿಮ್ಮ ಅಪ್ಪರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ನೋಡ್ರಿ. ಏನು ಹೇಳಕತ್ತೀರಿ ಅಣ್ಣಾರ ನೀವು? ಈ ವಯಸ್ಸಿನಾಗ ನಮ್ಮ ಅಪ್ಪಗ ಇನ್ನೊಂದು ಮದುವೆ? ನೋಡ್ರಿ ಕರ, ಸ್ವಲ್ಪ ಈಗ ನನಗೆ ಗೊತ್ತು, ಈಗ ನೀವು ಭಾಳ ಅಂದ್ರೆ ಭಾಳ ಗೊಂದಲದಾಗದಿರಿ, ಭಾಳ ನಿಮಗೆ ಮನಸ್ಸಿನಾಗ ತಳಮಳ ಐತಿ, ನನಗೆ ಅರ್ಥ ಆಗುತ್ತಾ, ಇಲ್ಲ ಅನ್ನೋದಲ್ಲ. ಇಂಥ ಹೊತ್ತಿನಾಗ ನಾನು ಈ ವಿಷಯ ಹೇಳಬಾರ್ದಾಗಿತ್ತು, ಹೇಳಿರೋದು ನಂದ ತಪ್ಪು. ಆದರೆ ನನಗೆ ಈಗ ಬಿಟ್ರೆ ಮತ್ತೆ ಬೇರೆ ಹೊತ್ತು ಸಿಗುತ್ತೆ ಅನ್ನೋದು ನನಗೆ ಅನುಮಾನ. ಅದಕ್ಕೆ ಹೇಳಾಗತ್ತೀನಿ ನೋಡ್ರಿ. ಈಗ ಕಂಡಪಟ್ಟಿ ಆಸ್ತಿ ಐತಿ ನಿಮ್ಮ ಅಪ್ಪರ್ದು.
ನಾಳೆ ಇಲ್ದೇ ಇರೋ ಸಂಬಂಧಿಕರು ಹುಟ್ಕೊಂತಾರ, ಇಲ್ದೇ ಇರೋ ರೊಕ್ಕದ ಆಸೆಕ ಇಲ್ದೇ ಇರೋರು ಬರ್ತಾರ, ಮನಿ ಹೊಕ್ಕು ಎಲ್ಲ ಮಂತನೂ ಅಳ್ದಿಡ್ತಾರ. ಆಮೇಲೆ ಹೇಳಕ್ಕಾಗಿಲ್ಲ, ಒಬ್ರು ಅದಾರ ಅಂದ್ರೆ ಮತ್ತೆ ಅವ್ರು ಇವರು ಬಂದು ಹೊಕ್ಕು ಏನೋ ಒಟ್ಟು ಹೆಚ್ಚು ಕಮ್ಮಿ ಆದ್ರೂ ನಿಮ್ಮ ಅಪ್ಪರಿಗೆ ತೊಂದರೆ ನೋಡ್ರಿ. ಖರೇನ ನೀವು ನಿಮ್ಮ ಅಪ್ಪರ ಬಗ್ಗೆ ಕಾಳಜಿ ಇದ್ದು ಪ್ರೀತಿ ಇದ್ರು ಈ ಮಂತನದ ಮೇಲೆ ನಿಮ್ಮ ವಂಶದ ಬ್ಯಾಗ ನಿಮ್ಗೆ ಏಟ್ರ ಕಾಳಜಿ ಇದ್ರ ನೋಡ್ರಿ, ವಿಚಾರ ಮಾಡಿ ಯಾವುದಕ್ಕೂ ನೀವು ನಿಮ್ಮ ಗಂಡನ ಹತ್ರ ನೋಡ್ರಿ. ನನಗಂಕರು ಇರೋ ವಿಷಯ ಹೇಳ್ತೀನಿ ರೀ, ನಂಗೆ ಸುತ್ತಿ ಬಿಡಿಸಿ ಮಾತಾಡಕ್ ಬರೋದಿಲ್ಲ. ನಾಳೆ ನಿಮ್ಮ ಗಂಡ ಮನೆಗೂ ಆಸೆ ಹೆಚ್ಚಾಗ್ಬೋದು, ಆಸ್ತಿ ತಗೊಂಬ ಅನ್ಬೋದು, ಏನೋ ತೊಂದರೆ ಆಗಬಹುದು. ಈಗ ಒಳ್ಳೆಯವರ ಇರ್ಬೋದು, ಚಲೋನೇ ಇರ್ಬೋದು, ಮುಂದೆ ಹಿಂಗ ಇರ್ತಾರ ಅಂತ ಹೇಳಕ್ಕಾಗಲ್ಲ. ಅದ್ರಾಗ ನಿಮಗೂ ಗಂಡು ಮಕ್ಕಳು ಇಲ್ಲ. ಈಗ ನೀವು ನಿಂತ್ಕೊಂಡು ಎದುರಿಸಿ ಈಗ ನಾಳೆ ನಿಮ್ಮ ಅಪ್ಪರ ವಯಸ್ಸಾದ ಕಾಲಕ್ಕೆ ಅಥವಾ ಏನೋ ಹೆಚ್ಚು ಕಮ್ಮಿ ಆತಂದಾಗ ನಿಮ್ಮ ಗಂಡ ಅದನ್ನ ಇಟ್ಕೊಂಡು ನಿಮಗೂ ಮೋಸ ಮಾಡ್ಬೋದಲ್ಲ. ಹಿಂದೆ ಹೇಳೋರು ಕೇಳೋರು ಯಾರು ಇಲ್ಲ ಅಂದ್ರೆ, ಈಗ ಅದ ಒಂದು ಅಣ್ಣನೋ ಒಂದು ತಮ್ಮನೋ ಇನ್ನೊಂದು ಹಿಂದೊಂದು ಯಾರ ಅದಾರ ಅಂದ್ರ ನಿಮ್ಮ ಗಂಡ ಮನೆಯಾಗೋ ಅದು ಒಂದು ಹೆದರಿಕಿನ ಬೇರೆ ರೀ. ಏನಂತೀರಿ? ಹೌದಿಲ್ಲ? ವಿಚಾರ ಮಾಡ್ರಿ. ಈಗ ನೋಡ್ರಿ, ಈಗ ಅಪ್ಪರ್ ಬಿಟ್ರೆ ಮತ್ತೆ ಯಾರು ಅದಾರ ನಿಮ್ಮನ್ನು ಹಿಡಿದು ಬಡ್ದಾಡ್ರು? ಇಲ್ಲ. ಅಪ್ಪರಿಗೆ ಏನಾರ ಹೆಚ್ಚು ಕಮ್ಮಿ ಆದ್ರ ಅದನ್ನ ಯೋಚನೆ ಮಾಡ್ರಿ ಅಕ್ಕಾರ ನೀವು. ಅದೇನ ಕರೆ ಐತ್ ಬಿಡ್ರಿ. ನಮ್ಮ ಅಪ್ಪದ ನಂದನ ಇನ್ನ ಮನಿಗೆ ನನ್ನ ಕಳಿಸಿಲ್ಲ. ದಿನ ನರ್ಕನ ಹೊಡಿ ಬಡಿ ಸಾಯಿಸ್ತೀನಿ, ಮನೆ ಬಿಟ್ಟು ಹೋಗು ಅಂತಾರ. ಇನ್ನು ಬನ್ನಿ ಅಂದ್ರ ಏನು ಸಿಗಲ್ಲ, ಕೈಯಾಗ ಚಿಪ್ ಅಂತ ಗೊತ್ತೈತಿ. ಅದಕ್ಕೆ ತಡ್ಕೊಂಡಾರ. ಈಗ ಅವ್ರಿಗೂ ಸರಳಾಗಿದ್ದಾರಿ. ಇದ್ದೊಬ್ಬ ತಮ್ಮನ ಹೋದ್ನಲ್ಲ, ಇನ್ನೇನೈತಿ. ಈಗ ನೀವ ಹೇಳಿರಿ, ನಿಮ್ಮ ಅಪ್ಪರ ಹೊಟ್ಟೆಗೆ ಏನು ಹುಟ್ಟಿದ ಅದ ನಿಮ್ಮ ಅಪ್ಪನ ಕಾಲಕ್ಕನ ಗಂಡ್ಮಕ್ಳು ಮುಗಿದೈತಿ ಅಂತ ಹೇಳ್ತೀರಿ, ಹೌದಾ? ಅದಾದ್ಮ್ಯಾಗ ನಿಮ್ಮ ಒಬ್ರೊಬ್ರ ಗಂಡ್ಮಕ್ಳು ಹುಟ್ಟೋದು ನಿಮ್ಮ ವಂಶದಾಗ ಐತೆ. ಈಗ ಈಗ ನಿಮ್ಮ ತಮ್ಮ ಇದ್ದಿದ್ರ ನಿಮ್ಮ ತಮ್ಮನ ಹೊಟ್ಟೆಗ ಒಂದು ಗಂಡು ಹುಡ್ತಿತ್ತು, ಅದಕ್ಕೊಂದು ಮದುವೆ ಅಕ್ಕಿತ್ತು, ಮತ್ತು ಅದಕ್ಕೊಂದು ಗಂಡು ಮಗು ಹುಡ್ತಿತ್ತು, ಅದು ಅಕ್ಕಿತ್ತು. ಒಟ್ಟು ಹೆಂಗ ದೇವ್ರ ದಯದಿಂದ ಮುಂದೆ ಹೌದಿಲ್ಲ? ಈಗ ನನ್ನ ತಂಗಿ ಮದುವೆ ಆದ್ಲಂದ್ರ ಇದು ಹೊಸ ಲೆಕ್ಕನ ಶುರು ಆಗತ್ತಲ್ರಿ. ನನ್ನ ತಂಗಿ ಹೊಟ್ಟ್ಯಾಗೂ ಒಂದು ಗಂಡು ಮಗು ಹುಟ್ಟುತ್ತ, ನಿಮಗೊಬ್ಬ ತಮ್ಮ ಅಂತಿರ್ತಾನ, ಹಿಂದೆ ಗಟ್ಟುಳ್ಳರೊಬ್ರು ಇರ್ತಾರಲ್ಲ, ಗಣಮಗನ ಇರ್ತಾನಲ್ಲ. ಹೌದಿಲ್ರಿ? ಯಾಕ ಕರೆ ಹೇಳಕತ್ತಾರ ಬೇ ಅವ್ರ ಅಣ್ಣಾರು, ಕರೆ ಹೇಳಕತ್ತಾರ. ನಾನು ಎಲ್ಲ ಕೇಶಣ್ಣವ. ನೀವು ಅವ್ರ ಕೊನೆ ಮಗಳಲ್ರಿ? ಊರಿ ಅಣ್ಣಾರ. ಲೇ ಹಣಿ ಮಗಲ್ಕು ಮುಗಿತ್ ನೋಡ, ಹೋಗ ಹಚ್ಕೋ ಹೋಗ. ಮತ್ ಒಂದೊಂದ ಬಾಗಿಸ್ಕೊಂತಿಯಲ್ಲ. ಹೂನಯ್ಯವ, ಹತ್ತತ್ತು ಮಗ ವರ್ಷ ಹೋಗೈತಿ. ಅದನ್ನ ಅಂದ್ಲು ನಮ್ಮ ಅತ್ತೆ. ಅದಕ್ಕೆ ಒಳಗೆ ಬಂದ್ಯಾನ. ನೀವು ಮಾತಾಡೋದು ಕೇಳಿಸ್ಕೊಂಡು ನಿಂತ್ಕೊಂಡಲ್ಲ, ಅದಕ್ಕೆ ಕುಕ್ ಮಾಡಿಗಳಕ್ಕೆ ಒಳಗೆ ಬಂದೆ. ಮಾತಾಡೋದು ಕೇಳಿ ನಿಂತೇವ. ನಿಂತೆ ಎಕ್ಕ ಕರೆ ಹೇಳಕತ್ತಾರ ಯವ ಅಣ್ಣಾರು. ಕರೆ ಐತಿ. ನಾನು ದಿನ ಗಂಡು ಮಕ್ಳಿಲ್ಲ ಅಂತಂದು ನನ್ನ ಗಂಡನ ಕೈಯಾಗ ನಮ್ಮ ಅತ್ತೆ ಕೈಯಾಗ ದಿನ ಅನಿಶನ್ ನನಗೂ ಸಾಕಾಗೈತೆ ಯವ. ಅಪ್ಪಗೆ ಇನ್ನೊಂದು ಮದುವೆ ಮಾಡೋದೇ ಸರಿ, ವಂಶ ಬೆಳೆಯೋದೇ ಸರಿ. ನಮ್ಮ ಅಪ್ಪನ ಗತ್ತು ಗಾಂಭೀರ್ಯ ನಮ್ಮ ಅಪ್ಪನ ರಕ್ತದಾಗ ಐತೆ ಹೊರತು ಬೇರೆ ದತ್ತತ್ತಿದ್ದ ಮಕ್ಳಕ್ಕಿರಲ್ಲ ಯವ. ಕರೆ ಹೇಳಕತ್ತಾರ. ಹೆಂಗಾರ ಮಾಡಿ ಹೂ ಅಂದ್ಬಿಡು ತಗೋ. ಆಕಿನೂ ಕರ್ಕೊಂಡ್ಬರ್ತೀನಿ ತಡಿ, ಇನ್ನೊಬ್ಬಕ್ಕನ್ನು. ಅಲ್ಲಲ್ಲಿ ಏನ್ ಮಾತಾಡಕತ್ತಿಲ್ಲ? ಅಪ್ಪನ ವಯಸ್ಸೇನ್ಲೇ? ಆಮೇಲೆ ಇನ್ನೊಂದು ಏನ್ ಗೊತ್ತನು, ಇವ್ರ ತಂಗಿಗೆ ಏಸ್ ಮಾಡಿ ನೀನು ವಯಸ್ಸು 15 ವರ್ಷದ ಹುಡುಗಿದು. ಯಾಗ್ಲೆ ದೊಡ್ಡಕ್ಕನ ಮಗಳದಾಳಲ್ಲ, ಆಕಿ ವಯಸ್ಸಿನ ಹುಡುಗಿನ ಅಪ್ಪ ಕೊಡುದಂದ್ರಿ ಹ್ಯಾಗ್ಲೆ? ಯಾಕ ಅದನ್ನೆಲ್ಲ ನೋಡಿದ್ರೆ ನಮ್ಮ ಬಾಳೆ ಸ್ವಾತಂತ್ರ್ಯ ಆಗುತ್ತ ಯವ್ವ. ನನ್ನ ಗಂಡ ಹಿಂಗ ಇವ ಸತ್ತಾನಂತ ಗೊತ್ತಾದಾಗಿದ್ದಾನು ಏನು ಒಂದ ಹಚ್ಚಿಬಿಟ್ಟಾರ. ನೀ ನೋಡಬಾರ್ದು, ಕೇಳಬಾರ್ದು. ನನಗಂಕರು ಅನಿಶನ್ ಸಾಕಾಗೈತೆ ಯವ್ವ. ನನಗಿನ್ನ ಆಗುದಿಲ್ಲ. ಒಂದು ಹೆದರಿಕೆ ಇರುತ್ತೆ ಕರೆನ. ನಾ ಹೇಳ್ತೀನಿ ಕೇಳು. ಅಪ್ಪಗ ಹ್ಞೂ ಅನ್ಸುನು. ಈಗ ಅಪ್ಪನ ಹತ್ರ ಮಾತಾಡಿದ್ರೇನ್ರಿ ನೀವು ಅಣ್ಣಾರ? ನಮ್ಮ ಅಪ್ಪನ ಹತ್ರ ಇಲ್ರಿ ಅಕ್ಕರ, ನಾನು ನಿಮ್ಮ ಅಪ್ಪರ ಹತ್ರ ಈ ವಿಷಯ ಮಾತಾಡೀನಿ, ಅವ್ರು ಒಪ್ಕೊಳ್ಳಿಲ್ರಿ. ನಾನು ಎಲ್ಲ ರೀತಿಯಾಗೂ ಹೇಳ್ದೆ, ಅವ್ರಿಗೆ ಏನಪ್ಪ ಮಾತಾಡ್ತೀನಿ ನೀನು, ನಾನು ಊರಿಗೆ ಬುದ್ಧಿ ಹೇಳೋ ಗೌಡಾಗಿ ಇಂಥ ಕೆಲಸ ಮಾಡೋಕ್ಕಾಗತ್ತನೋ ಅಂತ ನನಗೆ ಬೈದ್ರಿ ಅವರು. ಇಲ್ಲಿಲ್ರಿ, ನನಗೆ ನೀವು ಹೇಳೋದು ಚಲೋ ಅನ್ಸಕತ್ತೈತಿ, ಕರೆ ಅನ್ಸಕತ್ತೈತಿ. ನಾನಂತರೂ ನಮ್ಮ ಅಪ್ಪನಿಗೆ ಈ ವಿಷಯ ಮಾತಾಡ್ತೀನಿ ನೋಡ್ರಿ ಅಣ್ಣಾರ. ತಡ್ರಿ, ನಮ್ಮ ದೊಡ್ಡಕ್ಕನ್ನು ಕರ್ಕೊಂಬರ್ತೀನಿ. ನಮ್ಮ ದೊಡ್ಡಕ್ಕ ಒಂದಿಟ್ಟು ತಿಳ್ದಾಕಿದಾಳ, ಆಕಿಗೆಲ್ಲ ಗೊತ್ತಾಗತ್ತಾಡ್ರಿ. ಆಹಾ, ಚಲೋ ಆತು. ಕೊನೆಗೆ ನಾ ಹೇಳೋದನ್ನ ಒಬ್ರ ಚಂದಗ ಹೇಳಿ ಕೇಳಿ ತಿಳ್ಕೊಳ್ಳೋರು ಸಿಕ್ಕ್ರಲ್ಲ. ನನಗೆ ಯಾಕ ಇದು ಸರಿ ಅನಿಸ್ವಲ್ದ್ರಿ ಕರೆನ. ನಮ್ಮ ತಂಗಿಗೆ ಏನು ಬಂದತ್ತೇನಂತಿ ನಾನು. ಏನ್ಲೇದು ಏನ್ರಿ ಅಣ್ಣಾರ? ಈಕಿ ನಿಂತು ಬಟ್ಟಕಿನ ಮ್ಯಾಗ ಕರ್ಕೊಂಬಂದ್ಲಿ. ಏನು ವಿಷಯ? ಏನ್ರ ಬಗ್ಗೆ ಮಾತಾಡಕತ್ತೀರಿ? ಅಲ್ಲಿ ಹೆಣ ಎತ್ತಕತ್ತಾರ, ನಾವು ಇರ್ಬೇಕು ಬರ್ರಿ. ಏನು ವಿಷಯ ನಿಮ್ದು? ಇಂಥ ಹೊತ್ತಿಗೆ ಏನು ನೀವು ಮಾತುಕತೆ ಅಂತಿ ನಾನು? ಅದೇನಾತಂದ್ರಿ ಅಕ್ಕರ? ಏನು ಹೇಳಕತ್ತಿಯಪ್ಪ ನೀನು? ತಲೆಗೇನು ಬುದ್ಧಿ ಐತೆ? ಏನೈತಿ ನಿನಗ? ಏನು ಹೇಳಕತ್ತಿ ಅನ್ನೋದು ರೈತನ ಕಬ್ರಿ ನಿನಗ? ಸತ್ತಿರ ಮನೆ ನಿಂತ್ಕೊಂಡು ಏನು ಮಾತಾಡಕತ್ತೀಯೋ ನೀನು? ಅಕ್ಕರ ನೀವು ಒಂದಿಟ್ಟು ನಿಮ್ಮ ತಲೆನ ತಣ್ಣಗೆ ಇಟ್ಕೊಂಡು ಆರಾಮಾಗಿ ಯೋಚನೆ ಮಾಡಿ ಹೇಳ್ರಿ. ವಿಷಯ ಹೇಳ್ಬೇಕಿತ್ತು ನಾನು. ಹೌದು, ನನಗೆ ಗೊತ್ತೈತಿ. ಗೊತ್ತಿದ್ದು ಹೇಳೀನಿ ಅಂದ್ರೆ ನಿಮ್ಮ ಮ್ಯಾಗಲ್ದು, ನಿಮ್ಮ ಮಂತನ ಮ್ಯಾಗಲ್ದು ಮಮಕಾರ, ನಿಮ್ಮ ಮಂತನ ಮ್ಯಾಗಲ್ ಗೌರವಕ್ಕೆ ನಾ ಮಾತಾಡೀನಿ. ಅದನ್ನ ಅರ್ಥ ಮಾಡ್ಕೊಳ್ರಿ. ಈಗ ಸಣ್ಣ ತಂಗಿಯಾರು ಅವ್ರಿಗೆ ಅರ್ಥ ಆಗೈತಿ. ನೀವು ಆತು, ಈಗ ಮುಗಿಸ್ರಿ ಕಾರ್ಯ. ನಾನು ಈಗ ಬರೋದಿಲ್ಲ. 9 ದಿನದ್ದು ನೀವು ಏನೆಲ್ಲ ಐತಲ್ಲ ಎಲ್ಲ ಮುಗಿಸ್ರಿ. ನಾನಂತರೂ ನಿಮಗೆ ಹೊರ್ತಿಲ್ಲ, ನಮ್ಮಂತ ನಿಮಗಂಕರು ಹೊರ್ತಿಲ್ಲ. ನಾನಂಕರು ಎಲ್ಲಾನು ನಿಮಗೆ ಗೊತ್ತೈತಿ. ಇಲ್ಲಿ ದಯವಿಟ್ಟು ಗುಂಡಾವತಿ ಸವಾಸಕ್ಕಂಕರು ಹೋಗ್ಬಿಡ್ರಿ. ಯಾಕೆ ಇರೋದಕ್ಕೂ ಕಲ್ಲಾಕಿ. ಏನು ನೀವು ಒಮ್ಮಕ್ಳೇ
ನನ್ನ ಹತ್ರ ಬರ್ರಿ, ನನ್ನ ಹತ್ರ ಮಾತಾಡ್ರಿ. ನೀವು ಮತ್ತೆ ಅಲ್ಲಿ ಹೋಗೋಕ್ಕೂ ಹೋಗ್ಬೇಡ್ರಿ. ನಾನಂತರೂ ಯಾವಾಗ್ಲೂ ನಮ್ಮ ಮನೆ ಬಾಗಿಲು ತಕೊಂಡು ನಿಮಗೋಸ್ಕರ ಕಾಯ್ತಿರ್ತೀನಿ. ಆತ್ರಿ, ಈ ಕಾರ್ಯ ಮಾಡ್ರಿ. ನಂಗೆ ಐತಿ ದುಃಖ, ನನಗ ಐತಿ ದುಃಖ. ನಿಮಗೆ ಎಷ್ಟೈತಿ? ನನಗೆ ಅದಕ್ಕಿಂತ ಜಾಸ್ತಿನೇ ಆಕತೈತಿ. ಏನ್ ಮಾಡ್ಬೇಕು? ಮತ್ತೆ ಆಗ್ಬಿಡ್ತು. ಅದಕ್ಕೆ ಆ ದುಃಖಕ್ಕೆ, ನಿಮ್ಮ ದುಃಖಕ್ಕೆ, ಈ ಮಂತನ ಉದ್ಧಾರ ಆಗೋದಕ್ಕೆ ನಾನು ಮಾತಾಡಿರೋದು, ನಾನು ಯೋಚನೆ ಮಾಡಿರೋದು, ನೀವು ಯೋಚನೆ ಮಾಡ್ರಿ. 3 ಮಂದಿ ಅಕ್ಕಂಗ್ಯಾರು. ಈ ಮನಿ ಅಳುವು ಉಳುವು, ನಿಮ್ಮ ಅಪ್ಪರ ಅಳುವು ಉಳುವು ಎಲ್ಲ ನಿಮ್ಮ 3 ಮಂದಿ ಅಕ್ಕಂಗ್ಯಾರ ಕೈಯಾಗಿಟ್ಟು ನಾ ಹೊಕ್ಕೇನ್ರಿ. ನಾ ಹೊಕ್ಕೇನೆ. ನೀವು ಯೋಚನೆ ಮಾಡಿ ನಂಗೆ ಯಾವುದಕ್ಕೂ ಹೇಳ್ರಿ. ಯಾಕ ನಮ್ಮ ತಲೆಯಾಗೂ ಇದು ಬಂದಿಲ್ಲ ಅಲ್ವೇ? ಅಲ್ಲ, 15 ವರ್ಷದ ಹುಡುಗಿನ ನಮ್ಮಪ್ಪ ಕೊಡಕ್ ತಯಾರಾಗ್ಯಾನಲ್ಲ. ಇದೇನು ರೊಕ್ಕದ ಆಸೆಗೆ ಮಾಡಕತ್ತಾನಂತೀಯೋ ಏನು ಕರೆನ? ಅಲ್ಲ, ಆ ಹುಡುಗಿ ಸಣ್ಣ ಹುಡುಗಿ ತಿಳಿಯೋದಿಲ್ಲದು, ಮಳ್ಳದು. ಏಟ ಮಾಡ್ತಾರೆ 15 ವರ್ಷ ಮಳ್ಳ ಅದು. ಏನು ಮಾಡುದ ಯವ್ವ? ನಡ್ರಿ ಇಬ್ರು ಈಗ ಹೊರಗೆ ನಡ್ರಿ. ಇದ್ರ ಬಗ್ಗೆ ಈಗ ಯೋಚನೆ ಮಾಡೋ ಹೊತ್ತಲ್ಲ, ಎಳೆವಲ್ಲ. ನಡ್ರಿ ನಡ್ರಿ, ಮೊದ್ಲಾಡ್ರಿ ಹೊರಗೆ ಹೇಳ್ತೀನಿ ನಾನು. ಈ ವಿಷಯ ನಮ್ಮ 3 ಮಂದಿ ಮಧ್ಯನೇ ಇರಲಿ. ನಮ್ಮ ಗಂಡಂದ್ರ ಕಿವಿಗಾಗ್ಲಿ ಅಪ್ಪನ ಕಿವಿಗಾಗ್ಲಿ ಬೀಳೋದು ಬೇಡ. ಅಪ್ಪಗೆ ಹೇಳ ಅನ್ಬೇವ. ಅಪ್ಪನ ಹತ್ರ ಮಾತಾಡಿ ಅಪ್ಪ ಒಲ್ಲೆ ಅಂದ್ಮ್ಯಾಗನ ನಮ್ಮನ್ನು ಹಿಡ್ಕೊಂಡನೀಗ.